ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಅಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಕಡಲ ನೀರಿನ ಬಣ್ಣ ಯಾವುದು ಕೇಳಿ? ನೀರಿಗೆ ಬಣ್ಣ ಆಕಾರ ಇರುತ್ತಾ? ಕೇಳಿದವರು ನಕ್ಕಾರು. ಇವನ್ಯಾರೀ ಮಂಡೆಪೆಟ್ಟು ಗಿರಾಕಿಯನ್ನು ಮೂದಲಿಕೆಯೂ ಸಿಕ್ಕಿತು. ಕಡಲ ನೀರು ಕಪ್ಪಾಗುತ್ತೆ, ಹಳದಿ ಆಗುತ್ತೆ, ಕಲ್ಲರಲ್ಲಿ ಬದಲಾಗುತ್ತೆ. ಹಾಗಾದರೆ ಕಡಲ ನೀರಿನ ಮೇಲೆ ಕ್ಯಾನ್ವಾಸ್ ಮಾಡಿದ ಕಲಾವಿದರು ಯಾರು? ನಾವು ನೀವು ಎಂದಿಷ್ಟೇ ಹೇಳಲು ಸಾಧ್ಯ. ಆಮ್ಲಜನಕ ನಿತ್ಯ ಹರಿದ್ವರ್ಣದ ಕಾಡು ಉತ್ಪಾದನೆ ಮಾಡುತ್ತೆ ಎನ್ನುವುದು ಗೊತ್ತು. 70% ಆಮ್ಲಜನಕ ಕಡಲಿಂದ ಉತ್ಪತ್ತಿ ಆಗುತ್ತದೆ ಎನ್ನುವುದು ಎಷ್ಟು ಜನರಿಗೆ ಗೊತ್ತು? ಭೂಮಿ ಮೇಲೆ ಮಾತ್ರ ಪ್ರಾಣಿ ಪಕ್ಷಿ ಜೀವಜಂತುಗಳಿಲ್ಲ. ಭೂಮಿಗಿಂತಲೂ 10 ಪಟ್ಟು ಹೆಚ್ಚು ಜೀವ ಸಸ್ಯ ಸಂಕುಲ ವೈವಿಧ್ಯತೆ ಇದೆ. ಭೂಮಿ ಮೇಲಿರುವ ಪ್ರಾಣಿಗಳಿಗಿಂತ 10 ಪಟ್ಟು ದೊಡ್ಡ ಜೀವಿಗಳಿವೆ. ಇವತ್ತು ಭೂಮಿಯೂ ಸುರಕ್ಷಿತವಲ್ಲ, ಸಮುದ್ರದ ನೀರು ಜೀವಿಗಳು ಸುರಕ್ಷಿತವಲ್ಲ. ಪ್ರಕೃತಿ ವೈಪರೀತ್ಯದಿಂದ ಪ್ರಳಯ ಆಗಬೇಕೆಂದೇನೂ ಇಲ್ಲ. ಅದೇನು ಅಂತಾರಲ್ಲ, ಪ್ರಳಯ ದೀಪಕ್ಕೆ ಪತಂಗ ಬೀಳುವಂತೆ ನಮ್ಮ ಗೋರಿ ನಾವೇ ಕಟ್ಟಿಕೊಳ್ಳುತ್ತಿದ್ದೇವೆ. ಸಮುದ್ರ ಮಾಲಿನ್ಯ ಹೀಗೆ ಮುಂದುವರೆದರೆ ಮುಂದೊಂದು ದಿನ ಮೀನು ಸಿಗದಿದ್ದರೂ ಅಚ್ಚರಿಯಲ್ಲ. ಲಕ್ಷಾಂತರ ಕುಟುಂಬ, ಕಸುಬು, ಸಂಸ್ಕೃತಿ ನಾಶವಾಗುತ್ತದೆ. ಆಳಕಡಲ ಮೀನುಗಾರಿಕೆ, ಸಣ್ಣ ಬಲೆಗಳ ಬಳಕೆ ಅಷ್ಟೇ ಮೀನು ಕ್ಷಾಮಕ್ಕೆ ಕಾರಣವಲ್ಲ. ಸಮುದ್ರ ಮಾಲಿನ್ಯ ಪ್ರಮುಖ ಕಾರಣ. ಬೀಚ್ ಸೊಬಗು ನೋಡುವ, ಅಮೂರ್ತ ಜೀವನೋತ್ಸವ ತುಂಬುವ ಸಮುದ್ರಕ್ಕೆ ಪ್ರವಾಸಿಗರೇ ಮುಳುವಾಗುತ್ತಿರುವುದು ಖೇದಕರ ಸಂಗತಿ. ನಮ್ಮ ಅನ್ನದ ಬಟ್ಟಲಿಗೆ ನಾವೇ ಕಕ್ಕ ಮಾಡಿಕೊಳ್ಳುತ್ತಿದ್ದೇವ. ನಾಗರಿಕರಾದಷ್ಟೇ ಸಾಕು, ಮನುಷ್ಯರಾಗುವುದೆಂದು. ಪ್ಲಾಸ್ಟಿಕ್, ಬಾಟಲಿ ಚೂರು, ಗಾಜಿನ ಊರು, ವಿವಿಧ ಬಗೆಯ ಆಹಾರ ಪಟ್ಟಣ, ನೀರಿನ ಬಾಟಲಿ, ಒಡೆದ ಬೀರು, ಬ್ರಾಂಡಿ ಬಾಟಲಿ ಚೂರು, ಕಾರ್ಖಾನೆಗಳ ರಾಸಾಯನಿಕ ನೀರು, ಕೊಚ್ಚ ನೀರು ಸಮುದ್ರ ಸೇರಿ ದಿನೇ ದಿನೇ ಮೀನಿನ ಸಂತತಿ ಕ್ಷೀಣಿಸುತ್ತಿದ್ದರೂ ಎಚ್ಚರವಾಗದ ಮಾನವರ ಮೂರ್ಖತನಕ್ಕೆ ಎಣೆಯಿಲ್ಲ. ಕಡಲ ನೀರಲ್ಲಿ ನೀಲಿ ಬೆಳಕು, ಪಾಚಿ ಎಲ್ಲವೂ ನಮ್ಮಿಂದಲೇ ಸೃಷ್ಟಿಯಾಗಿದೆ. ನೀರು, ಜಲಚರಗಳು ಉಸಿರು ಕಟ್ಟಿ ಸ್ನಾನ ಮಾಡುವುದಕ್ಕೂ ಆಗದ ಪರಿಸ್ಥಿತಿಗೆ ಬರುವ ಮುನ್ನ ಎಚ್ಚರಾಗಬೇಕಾಗಿದೆ. ಹಾಗೆ ಕಡಲ ಸಂಚಾರ ಯಂತ್ರಗಳು ಬಿಡುವ ಆಯಿಲ್ ತ್ಯಾಜ್ಯ, ಮಳೆಗಾಲದಲ್ಲಿ ಕೊಚ್ಚಿ ಬರುವ ಪೇಟೆ ಪಟ್ಟಣಗಳ ಗ್ಯಾರೇಜ್ ತ್ಯಾಜ್ಯ ಸಮುದ್ರದಲ್ಲಿ ಟಾರ್ಬಾಲ್ ಸೃಷ್ಟಿಸಿ ಆಯಿಲ್ ವೇಸ್ಟ್ ಜಲಚರಗಳ ಉಸಿರಾಡೋದಕ್ಕೂ ತೇಕುವಂತೆ ಮಾಡುತ್ತದೆ. ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ನೇತೃತ್ವದಲ್ಲಿ ಕ್ಲೀನ್ ಕಿನಾರ ಕುಂದಾಪುರ ಪ್ರಾಜೆಕ್ಟ್, SFL ಕುಂದಾಪುರ ಶಾಲಾ ಮಕ್ಕಳು, ಸ್ವಯಂ ಸೇವಕರು ಪ್ರತಿ ವಾರ ಕಡಲ ತೀರ ಕ್ಲೀನ್ ಮಾಡ್ತಾರೆ. ಆದರೆ ಮತ್ತಷ್ಟು ಕಸ ಮತ್ತೊಂದು ವಾರಕ್ಕೆ ಸಿಗುತ್ತೆ. ಕಡಲ ತೀರವೇನು ಗೊಬ್ಬರ ಗುಂಡಿಯ. ಆಡಳಿತದಲ್ಲಿರೋರಿಗೆ ಕಡಲ ಕೊರೆತ ಮಾತ್ರ ಸುದ್ದಿ. ತ್ಯಾಜ್ಯ, ಕಸಕಡ್ಡಿ, ಮಾಲಿನ್ಯದಿಂದ ಆರ್ಗಾನಿಕ್ ಲೋಡ್ ಜಾಸ್ತಿ ಆಗುತ್ತೆ. ಸಮುದ್ರ ನೀರು ಪಾಚಿ ಕಟ್ಟುತ್ತೆ. ಮಾನವ ಹಸ್ತಕ್ಷೇಪ ಸಮುದ್ರದಲ್ಲಿ ಬದಲಾಗುತ್ತಿರುವ ಬದಲಾವಣೆ ಹಾಗೂ ಅಪಸವ್ಯಗಳಿಗೆ ಕಾರಣ. ಇನ್ನು ಆಮೆಗಳಿಗೂ ಕಡಲ ಮಾಲಿನ್ಯ, ವೇಟ್ ಬಲೆ, ತ್ಯಾಜ್ಯ ಗಂಟಲುಗಾಣ. ಕಡಲಲ್ಲಿ ವಾಸಿಸುವ ಅದ್ಭುತ ಜೀವಿಗಳಲ್ಲಿ ಆಮೆ ಒಂದು. ಶಾಂತವಾಗಿ ಕಾಣುವ ಆಮೆಯ ಬೇಟೆ, ಯಂತ್ರಗಳ ಆಘಾತ, ಸಂಖ್ಯೆ ಕ್ಷೀಣಕ್ಕೆ ಕಾರಣ. ಕಡಲಲ್ಲಿ ಮೀನೆಷ್ಟು ಮುಖ್ಯವೋ ಮೀನಿನ ಸಂತತಿ ವೃದ್ಧಿಗೆ ಆಮೆಯೂ ಅಷ್ಟೇ ಮುಖ್ಯ. ಆಮೆಗಳ ಸಂರಕ್ಷಣೆ ಅರಿವಿಗಾಗಿ ವಿಶ್ವ ಆಮೆ ದಿನ ಬೇರೆ ಕೇಳು. ಸಮುದ್ರ ನೀರಿನ ಶುದ್ಧೀಕರಣ, ಮೀನು ಮೊಟ್ಟೆ ಇಡಲು ಪೂರಕ ವಾತಾವರಣ ಸೃಷ್ಟಿಸುವ ಆಮೆಗಳ ಸಂತತಿ ವೃದ್ಧಿ ಇಂದಿನ ಅನಿವಾರ್ಯತೆ. ಕಡಲ ತೀರ ಮಾಲಿನ್ಯ ಮಾಡದೆ, ತೀರದ ಪಾವಿತ್ರ್ಯತೆ ಹಾಳು ಮಾಡದೆ, ನದಿ ತೊರೆಗಳಿಗೆ ತ್ಯಾಜ್ಯ ಎಸೆದು ಕಡಲ ಹುಲಗೆಡಿಸದೆ ಆಮೆಗಳ ರಕ್ಷಣೆ ಹೊಣೆ ಸಾರ್ವಜನಿಕರ ಜವಾಬ್ದಾರಿ. ಆಮೆ ಕತ್ತಲೆಯಲ್ಲಿ ಕಡಲಿಂದ ಮೇಲಕ್ಕೆ ಬಂದು ಮರಳಲ್ಲಿ ಹೊಂಡ ತೋಡಿ ರಕ್ಷಣೆಗಾಗಿ ಸುತ್ತೆಲ್ಲ ಜಲ್ಲು ಸುರಿಸಿ ಬಟ್ಟೆ ಇಟ್ಟು ಮತ್ತೆ ಕಡಲು ಸೇರುತ್ತೆ. ಬಟ್ಟೆ 90 ದಿನಗಳಲ್ಲಿ ಮರಿಯೊಡೆಯುತ್ತೆ. ಮರಿಗಳು ಸಂಜೆ ನಂತರ ಕಡಲ ಸೇರುತ್ತವೆ. ಮೊಟ್ಟೆ ಹ್ಯಾಚರಲ್ಲಿಟ್ಟು ರಕ್ಷಿಸಿದವರು ಮರಿಗಳ ಮಂದ ರೆಡ್ ಲೈಟ್ ಬೆಳಕಿನಲ್ಲಿ ಕಡಲ ಸೇರಿಸಬೇಕಾಗುತ್ತೆ. ಮರಿಗಳು ರಾತ್ರಿ ಇಡೀ ನೀರಿನ ತೊಟ್ಟಿಯಲ್ಲಿ ಇಟ್ಟು ಬೆಳಗ್ಗೆ ಕಡಲ ಸೇರಿಸುವ ಪ್ರಕ್ರಿಯೆ ಸರಿಯಲ್ಲ. ಆಮೆ ಮರಿಗಳ ಕೈಯಲ್ಲಿ ಮುಟ್ಟಿದರೆ ನಂಜಾಗಿ ಹೆಚ್ಚಿನ ಮರಿಗಳು ಕಡಲ ಸೇರಿದರೂ ಜೀವಂತ ಉಳಿಯುವುದು ಕಷ್ಟ. ಹಗಲು ಹೊತ್ತು ಮೀನುಗಳು ನೀರಿಂದ ಮೇಲಕ್ಕೆ ಬರುತ್ತವೆ. ಮರಿಗಳು ಕಡಲ ಸೇರಿಸಿದರೆ ಮೀನಿಗೆ ಆಮೆ ಮರಿಗಳು ಆಹಾರವಾಗುವ ಅಪಾಯವೇ ಹೆಚ್ಚು. ಮರಿಯೊಡೆದ ನಂತರ
ಅವುಗಳಿಗೆ ಸಾಕಷ್ಟು ಎನರ್ಜಿ ಇರುವುದರಿಂದ 12 ತಾಸು ಕಡಲಲ್ಲಿ ಲೀಲಾಜಾಲವಾಗಿ ಈಜಬಲ್ಲವು. ರಾತ್ರಿ ಮೀನು ಸಮುದ್ರ ತಳಕ್ಕೆ ಇಳಿಯುವುದರಿಂದ ಮರಿಗಳು ಸುರಕ್ಷಿತ ಕಡಲಾಳ ಸೇರುತ್ತವೆ. ಮರಿಗಳ ಕೈಯಲ್ಲಿ ಹಿಡಿದು ಫೋಟೋಕ್ಕೆ ಪೋಸ್ ಕೊಡುವ ಕೆಲಸ ಮಾಡಬೇಡಿ. ಮೊಟ್ಟೆ ರಕ್ಷಣೆ ಮಾಡಿದರೂ ವೇಸ್ಟ್. ಆಮೆ ದೀರ್ಘಾಯುಷಿ, ಸರಿಸುಮಾರು 150ರಿಂದ 200 ವರ್ಷ ಬದುಕಬಲ್ಲವು. ಸಿಹಿ ನೀರು, ಉಪ್ಪು ನೀರಿನಲ್ಲೂ ವಾಸಿಸುವ ಆಮೆ ವೈವಿಧ್ಯತೆ ಹಲವು. 200 ವರ್ಷ ಬದುಕಿದ ಆಮೆಗಳೂ ಇವೆ. ದೂರದಿಂದ ಕಡಲ ತೀರಕ್ಕೆ ಬಂದು ಮೊಟ್ಟೆ ಇಟ್ಟು ಮರಳುತ್ತೆ. ಆಮೆ ವಿಶ್ವ ಪರ್ಯಟನೆ ಮಾಡಿದ್ದೂ ಇದೆ. ಆಮೆ ವಿಷ್ಣು ಅವತಾರ, ಮನೆಯಲ್ಲಿಟ್ಟರೆ ಒಳ್ಳೆಯದು. ಆಮೆ ಉಂಗುರ ಧರಿಸಿದ ಶುಭ ಎನ್ನುವ ನಾವು ಜೀವಂತ ಆಮೆಗಳ ಉಳಿವಿಗೂ ಗಮನ ಕೊಡಬೇಕಲ್ವ. ಆಮೆ ನಾವು ನೀವು ಇಲ್ಲದೆಯೂ ಜೀವಿಸಬಲ್ಲದು. ಆದರೆ ಮಾನವ, ಪರಿಸರ, ಜೀವಜಂತುಗಳು ಇಲ್ಲದೆ ಬದುಕಲಾರ. ಇವಿಷ್ಟು ಆಮೆಗಳ ಕುರಿತು ಸಾಸಿವೆ ಕಾಳಗಿಂತಲೂ ಚಿಕ್ಕ ಮಾಹಿತಿ. ಸ್ನೇಹಿತರೆ, ನೀವು ಇನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.